ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ತೆಗೆದುಕೊಂಡು ಬಂದಿರುವಂತಹ ವಿಷಯ ಭಾಷಣ. ಯಾವುದ್ರ ಬಗೆಗೆ ಭಾಷಣ ಅಂತ ಕೇಳ್ತೀರಾ? ಈಗ ಸ್ವಾತಂತ್ರ್ಯ ದಿನಾಚರಣೆ ಹತ್ತಿರ ಬರ್ತಾ ಇದೆ. ವಿದ್ಯಾರ್ಥಿಗಳಿಗಾಗಿ ನಾನು ಭಾಷಣದ ಒಂದು ತುಣುಕನ್ನು ಹೊತ್ತು ತಂದಿದ್ದೇನೆ. ಶಿಕ್ಷಕರಿಗೆ ತರಬಹುದಿತ್ತು, ಆದರೆ ವಿದ್ಯಾರ್ಥಿಗಳಿಗೆ ತಯಾರಿಯ ಅಗತ್ಯ ಇರುತ್ತೆ. ಶಿಕ್ಷಕರಿಗೆ ತಯಾರಿಯ ಅಗತ್ಯ ಅಷ್ಟಾಗಿ ಕಂಡುಬರಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗಾಗಿಯೇ ಮೊದಲು ತಂದಿದ್ದೀನಿ. ಆಮೇಲೆ ನಾನು ಶಿಕ್ಷಕರಿಗೂ ಕೂಡ ಒಂದು ಭಾಷಣವನ್ನು ಸಿದ್ಧಪಡಿಸಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತೀನಿ. ಹಾಗೆಯೇ ನಾವು ಭಾಷಣಕ್ಕೆ ಹೋಗೋದಕ್ಕಿಂತ ಮುಂಚೆ ಎಲ್ರಿಗೂ ಶುಭೋದಯ. ಇಂದಿನ ಈ ವಿಶೇಷ ದಿನದಂದು ನಮ್ಮ ದೇಶದ ಬಗ್ಗೆ ಮತ್ತು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ನಾಯಕರ ಬಗ್ಗೆ ಮಾತನಾಡಲು ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ತಾ ನಿಮ್ಮ ಪರಿಚಯವನ್ನು ಮೊದಲು ಹೇಳ್ಕೊಳ್ಳಿ. ಪರಿಚಯ ಅಂದರೆ ಏನು ಅಂತ ಕೇಳಿದ್ರೆ, ನೀವು ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀರಾ, ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಾ, ಹಾಗೂ ಯಾವ ವಿಭಾಗದಲ್ಲಿದ್ದೀರಾ ಅಂತ ಹೇಳ್ಕೊಂಡು ನಂತರ ಭಾಷಣಕ್ಕೆ ಧಾವಿಸಿ. ಭಾಷಣದ ಒಂದು ಸಾಹಿತ್ಯ ಹೀಗಿದೆ. ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಶಿಕ್ಷಕ ವೃಂದದವರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ಅಂದರೆ ಆಗಸ್ಟ್ 15 ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ದಿನ. 1947ರ ಇದೇ ದಿನದಂದು ನಮ್ಮ ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಗಳಿಸಿತು. ಆದರೆ ಈ ಸ್ವಾತಂತ್ರ್ಯ ಸುಲಭವಾಗಿ ಸಿಕ್ಕಿದ್ದಲ್ಲ. ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಅದೆಷ್ಟೋ ಕಷ್ಟಗಳನ್ನು ಅನುಭವಿಸಿ ನಮಗೆ ಈ ಸ್ವಾತಂತ್ರ್ಯ ಜೀವನವನ್ನು ಒದಗಿಸಿಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿಯವರ ಅಹಿಂಸಾ ಮಾರ್ಗ, ಸುಭಾಷ್ ಚಂದ್ರ ಬೋಸ್ ಅವರ ತೀವ್ರ ಹೋರಾಟ, ಭಗತ್ ಸಿಂಗ್, ರಾಜಗುರು, ಸುಖದೇವ್ ಅವರಂತಹ ಕ್ರಾಂತಿಕಾರಿಗಳ ಬಲಿದಾನ, ಜವಾಹರ್ಲಾಲ್ ನೆಹರು ಅವರ ದಕ್ಷ ನಾಯಕತ್ವ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಏಕತೆಯ ಕನಸು, ರಾಣಿ ಲಕ್ಷ್ಮೀಬಾಯಿ ಅವರಂತಹ ಮಹಿಳಾ ಹೋರಾಟಗಾರರ ಅಪ್ರತಿಮ ಧೈರ್ಯ, ಇವೆಲ್ಲವೂ ನಮ್ಮ ಸ್ವಾತಂತ್ರ್ಯಕ್ಕೆ ಕಾರಣವಾದ ಪ್ರಮುಖ ಅಂಶಗಳು. ಅವರ ಹೋರಾಟದ ಹಾದಿಯನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ. ಅವರು ಹೋರಾಡಿದ್ದು ಕೇವಲ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಅಲ್ಲ, ಬದಲಾಗಿ ಎಲ್ಲರೂ ಸಮಾನತೆಯಿಂದ ಭದ್ರತೆಯಿಂದ ಬದುಕಬೇಕು ಎಂಬ ಕನಸನ್ನು ಕಂಡಿದ್ದರು. ನಾವಿಂದು ಸ್ವಾತಂತ್ರ್ಯ ಭಾರತದ ಪ್ರಜೆಗಳಾಗಿ ನಮ್ಮ ದೇಶವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಜವಾಬ್ದಾರಿಯನ್ನು ಹೊರಬೇಕಾಗಿದೆ. ನಮ್ಮ ಶಿಕ್ಷಣ, ಕಾಯಕ ಮತ್ತು ಪ್ರತಿಯೊಂದು ನಡೆಯಲ್ಲೂ ನಮ್ಮ ದೇಶದ ಏಳಿಗೆಯನ್ನು ಬಯಸಬೇಕು. ಭಾರತವು ವಿವಿಧ ಸಂಸ್ಕೃತಿ, ವಿವಿಧ ಭಾಷೆ ಮತ್ತು ವಿವಿಧ ಧರ್ಮಗಳನ್ನು ಹೊಂದಿರುವ ಒಂದು ಅದ್ಭುತವಾದಂತಹ ದೇಶ. ನಾವೆಲ್ಲರೂ ಒಗ್ಗಟ್ಟಾಗಿ ಪರಸ್ಪರ ಗೌರವದಿಂದ ಬದುಕಿ ನಮ್ಮ ದೇಶದ ಭವ್ಯ ಪರಂಪರೆಯನ್ನು ಎತ್ತಿ ಹಿಡಿಯೋಣ. ಕೊನೆಯದಾಗಿ ಭಾರತ ಮಾತೆಯ ಶ್ರೇಷ್ಠ ಪುತ್ರರು, ಶ್ರೇಷ್ಠ ಪುತ್ರಿಯರ ತ್ಯಾಗ ಮತ್ತು ಬಲಿದಾನವನ್ನು ನೆನಪಿಸಿಕೊಳ್ಳೋಣ. ಜೈ ಭಾರತ್, ವಂದೇ ಮಾತರಂ, ಕನ್ನಡಾಂಬೆಗೆ ಜಯವಾಗಲಿ. ಈ ರೀತಿ ಹೇಳಿ ಭಾಷಣವನ್ನು ಮುಗಿಸಿ. ಎಲ್ಲರಿಗೂ ಕೂಡ ಈ ಒಂದು ಭಾಷಣದ ತುಣುಕು ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಎಲ್ಲರೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿದ್ಯಾರ್ಥಿಗಳಿಗೂ ತಲುಪುವವರೆಗೂ ಈ ಒಂದು ಭಾಷಣದ ತುಣುಕನ್ನು ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಇಲ್ಲಿ ಹಂಚ್ಕೊಳ್ಳಿ. ಇನ್ನೂ ಯಾವ ಹೊಸ ವಿಷಯದೊಂದಿಗೆ ನಾನು ಬರಬೇಕು, ನಿಮ್ಮ ನಿರೀಕ್ಷೆಗಳು ಏನು ಅನ್ನೋದನ್ನು ದಯವಿಟ್ಟು ತಿಳಿಸಿ. ಅದನ್ನು ನಾನು ಆದಷ್ಟು ನಿಮ್ಮನ್ನು ತಲುಪೋದಕ್ಕೆ, ಆ ಒಂದು ನಿರೀಕ್ಷೆಗಳೊಂದಿಗೆ ನಿಮ್ಮನ್ನು ತಲುಪೋದಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.